ಒಂದ್ ಕಡೆ ನೋಡ್ರೆ ಪೆಟ್ರೋಲ್ ಸಿಗಲ್ಲ ಅಂತಾರೆ, ಇನ್ನೊಂದ್ ಕಡೆ ಗ್ಯಾಸ್ ಸಿಗಲ್ಲ ಅಂತಾರೆ. ನಿಜವಾಗ್ಲೂ ಹೆಂಗಾಗೈತೆ ಅಂತಂದ್ರೆ ಗ್ಯಾಸ್ ಸಿಲಿಂಡರ್ ಹಿಡ್ಕೊಂಡು ಒಲೆ ಹಚ್ಚಂಗ್ ಆಗೈತೆ, ಪೆಟ್ರೋಲ್ ಬಂಕ್ ಹಿಡ್ಕೊಂಡು ವೆಹಿಕಲ್ ನಿಲ್ಸಂಗ್ ಆಗೈತೆ, RCB ಟಿಕೆಟ್ಸ್ ಇಟ್ಕೊಂಡು RCB ಮ್ಯಾಚ್ಗೆ ಹೋಗ್ದಂಗ್ ಆಗ್ಬಿಟ್ಟೈತೆ. ಇಂಡಿಯಾದಲ್ಲಿ ಎಲ್ಲಾ ಕಡೆನೂ ಗ್ಯಾಸ್ ಸಿಗ್ತಿಲ್ಲ ಮತ್ತೆ ಪೆಟ್ರೋಲ್ ಸಿಗ್ತಿಲ್ಲ ಅಂತ ಹೊಡೆದಾಡ್ತಿದ್ದಾರೆ. ಇನ್ನೊಂದ್ ಕಡೆ RCB ಟಿಕೆಟ್ ಸಿಗ್ತಿಲ್ಲ ಅಂತ ಹೊಡೆದಾಡ್ತವ್ರೆ ಗುರು. ಯಾವಾಗ್ಲೂ ಊರಿಗೆ ಹೋಗ್ಬೇಕಾದ್ರೆ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ತಿದ್ದೆ ಅಥವಾ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ತಿದ್ದೆ. ಇವಾಗ ಪೆಟ್ರೋಲ್ ಸಿಗಲ್ಲ ಅನ್ನೋ ಕಾರಣ ಫುಲ್ ಟ್ಯಾಂಕ್ ಮಾಡ್ಸೋ ಅಂತ ಪರಿಸ್ಥಿತಿ ಬಂದಿತ್ತು ಗುರು. ಎಂತೆಂತ ಕಾಲ ಬರುತ್ತಪ್ಪ. ಸೀರಿಯಸ್ ಆಗಿ ಪೆಟ್ರೋಲ್ ಸಿಗಲ್ಲ ಅಂತಾನೆ ನಾನು ಫುಲ್ ಟ್ಯಾಂಕ್ ಮಾಡ್ಸಕ್ ಬಂದಿರೋದು ಇವತ್ತು. ಮತ್ತೆ ಮಿಸ್ ಆಗಿ ಏನಾದ್ರು ಪೆಟ್ರೋಲ್ ಸಿಗ್ಲಿಲ್ಲ ಅಂತಂದ್ರೆ ಗಾಡಿನ ಊರಿಗಾದ್ರೂ ಬಿಟ್ಟು ಬರ್ಬೋದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಅಂತ. ಯಾವ್ದು ಗುರು ಇದು ಕಾರ್ ಮಸ್ತಾಗೈತೆ. ಹಿಂಗ್ ಗಾಡಿ ತಗೊಂಡು ಬಂದಾಗ ಇಂಥವು ಕಾರ್ಗಳು ಬೈಕ್ಗಳು ನೋಡ್ಬಿಟ್ರೆ ಮಾಡಿಫೈ ಮಾಡಿಸಿರೋದನ್ನ ಏನೋ ಒಂಥರ ಖುಷಿ ಗುರು. ನಾವು ಗಾಡಿ ತಗೊಂಡು ಪೆಟ್ರೋಲ್ ಖರ್ಚು ಮಾಡ್ತೀವಿ ಅನ್ನೋ ದೊಡ್ಡದಲ್ಲ, ಕಂಟೆಂಟ್ ಹುಡ್ಕೊಂಡು ಹೋಗಿ ನಿಮಗೆ ಒಳ್ಳೆ ಕಂಟೆಂಟ್ ಕೊಡ್ತೀವಲ್ಲ ಅದು ದೊಡ್ಡದು. ಫುಲ್ ಟ್ಯಾಂಕು ಪೆಟ್ರೋಲ್ ಅಲ್ಲ, ಹಾಂ ಡೀಸೆಲ್ ಡಾಲೇಗ ಡಾಲೋ ಪ್ರಾಬ್ಲಮ್ ನೈ ಆಗಿದೆ ಅಕ್ಕ. ಏನೋ ಗೊತ್ತಿಲ್ಲ ಗುರು, ನಿಜವಾಗ್ಲು ಒಬ್ಬ ಬೈಕರ್ಗೆ ಯಾವಾಗ ಖುಷಿ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಫುಲ್ ಟ್ಯಾಂಕ್ ಆದಾಗ ಮಾತ್ರ ಫುಲ್ ಖುಷಿಯಾಗಿರ್ತಾರೆ. ಯಾಕೆ ಹೇಳ್ತೀನಿ ಈ ಮಾತನ್ನ ಅಂದ್ರೆ ಪೆಟ್ರೋಲ್ ಅನ್ನೋದು ಅದೇ ಒಂಥರ ಅವರಿಗೆ ನಶೆ ಇದ್ದಂಗೆ. ಪೆಟ್ರೋಲ್ ಹಾಕ್ಸ್ಬಿಟ್ರೆ ನೀವು ಹೆಂಗ್ ಬೇಕಿದ್ರು ಹೊಡಿಬಹುದು ಗಾಡಿನ. ಅದೇ ಪೆಟ್ರೋಲ್ ಇಲ್ಲ ಅಂತಂದ್ರೆ ಗಾಡಿ ನಿಲ್ಸಿ ಕಾಲು ನಡ್ಕೊಂಡು ಹೋಗ್ಬೇಕು, ಅದೇ ಡಿಫ್ರೆನ್ಸ್. ಏನಾಯ್ತು ಅಂದ್ರೆ ಗುರು, ನಿನ್ನೆ RCB ಟಿಕೆಟ್ ಬಿಟ್ಟಿದ್ರಲ್ಲ, ಟಿಕೆಟ್ 2 ದಿನದಿಂದ ಕಾತ್ಕೊಂಡ್ ಕೂತ್ಕೊಂಡಿದ್ವಿ ಬುಕ್ ಮಾಡ್ಬೇಕು ಅಂತ. ಏನಾಯ್ತು ಅಂತಂದ್ರೆ ಪೇ ಅಂತ ತೋರಿಸಿತ್ತು, ಲಾಸ್ಟಿಗೆ ಹೋಗ್ಬಿಟ್ಟು ಎರರ್ ಅಂತ ಬಂದ್ಬಿಟ್ರೆ ಎಷ್ಟೋ 1000 ಜನ ಎಷ್ಟೋ ಲಕ್ಷ ಜನ ಕಾತ್ಕೊಂಡ್ ಕೂತ್ಕೊಂಡಿರ್ತಾರೆ. ಅದ್ರಲ್ಲಿ ನಾನೊಬ್ಬ ಆಗಿರ್ತೀನಿ. ಹೆಂಗೋ ಬುಕ್ ಆಯ್ತಲ್ಲ ಅಂತ ಖುಷಿ ಪಡ್ಕೊಂಡು ಪೇ ಮಾಡಕ್ ಹೋಗ್ಬಿಟ್ರೆ ನನ್ ಮಗನ್ ಎರರ್ ಪೇಜ್ ಅಂತ ಬಂದ್ಬಿಟ್ರೆ ಒಂದ್ ಕಡೆ ನೋಡ್ರೆ ಪೆಟ್ರೋಲ್ ಸಿಗಲ್ಲ ಅಂತಾರೆ, ಇನ್ನೊಂದ್ ಕಡೆ ಗ್ಯಾಸ್ ಸಿಗಲ್ಲ ಅಂತಾರೆ. ನಿಜವಾಗ್ಲೂ ಹೆಂಗಾಗೈತೆ ಅಂತಂದ್ರೆ ಗ್ಯಾಸ್ ಸಿಲಿಂಡರ್ ಹಿಡ್ಕೊಂಡು ಒಲೆ ಹಚ್ಚಂಗ್ ಆಗೈತೆ, ಪೆಟ್ರೋಲ್ ಬಂಕ್ ಹಿಡ್ಕೊಂಡು ವೆಹಿಕಲ್ ನಿಲ್ಸಂಗ್ ಆಗೈತೆ, RCB ಟಿಕೆಟ್ಸ್ ಇಟ್ಕೊಂಡು RCB ಮ್ಯಾಚ್ಗೆ ಹೋಗ್ದಂಗ್ ಆಗ್ಬಿಟ್ಟೈತೆ. ಸೀರಿಯಸ್ ಆಗಿ ಹಿಂಗೆ ಆಗಿರೋದು ಗುರು. ನಿಜವಾಗ್ಲು 3ರಲ್ಲೂ ಹಂಗೆ ಆಗೈತೆ ನನಗೆ ದೇವರಾಣೆ.